ಪ್ರತಿನಿಧಿಗಳ ಜವಾಬ್ದಾರಿ ಕೇಳ್ಬೇಕಲ್ರಿ, ಮತ್ತೆ ಅವ್ರೆಲ್ಲ ಅರ್ಜಿಗಳು ಬರ್ದು ಕೊಡ್ಬೇಕಲ್ಲ. ಬಿಜೆಪಿ ಯಾರು ಬರ್ದು ಕೊಟ್ಟಾರ, ಇದು ಬೇಕಂತ ಬರ್ದು ಕೊಟ್ಟಿದಾರ. ಯತ್ನಾಳ್ ಅವರು ಮೊದಲನೇ ದಿನನೇ ಚರ್ಚೆ ಆಗ್ಬೇಕಂತ ಬರ್ದಿದ್ರಂತೆ. ಒಬ್ರು ಬರ್ದ್ರಾಗತ್ತ ಸ್ಪೀಕರ್ಗೆ. ಬ್ಯಾಡಲ್ ವಿಷಯನಾಗ ಎಷ್ಟು ಜನ ಬರ್ದು ಕೊಡ್ತಾರೆ, ನಮಗೇನ್ ತೊಂದ್ರೆ ಇದೆ ತಗೊಳಕ್ಕೆ? ಅಲ್ಲಿ ಅಸೆಂಬ್ಲಿಯಲ್ಲಿ ಎದ್ರ ಬಗ್ಗೆ ಚರ್ಚೆ ಆಗತ್ತೆ, ನೀವಿರಲ್ವ ಅಲ್ಲಿ? ಸ್ಪೀಕರ್ಗೆ ಯಾವ್ದು ತಗೋಬೇಕಂತ ಹೇಳಿ ಗಲಾಟೆ ಮಾಡಲ್ವ ಅಲ್ಲಿ? ನೀವಿರ್ತಿರಲ್ವ ಅಲ್ಲಿ? ಮತ್ತೆ ನೀವು ಅಲ್ಲೇ ಅರ್ಥ ಆಗತ್ತಲ್ಲ. ಯಾರು ಒಬ್ರು ಇಲ್ಲಿವರೆಗೆ ಉತ್ತರ ಕರ್ನಾಟಕ ಬಗ್ಗೆ ತಗೊಂಡು ಹೇಳಿದಾರಲ್ಲ, ಅಸೆಂಬ್ಲಿ ಹೇಳಿದಾರಲ್ಲ. ಮತ್ತೆ ಹೇಳಕ್ ಹೇಳಿ ನಾಳೆ ತಗೊಳ್ತೀವಿ ಸರ್ಕಾರ. ಸರ್, 1 ನೇಷನ್ ಮತ್ತೆ 1 ವೋಟಿಂಗ್ ಸರ್. 1 ನೇಷನ್ 1 ಎಲೆಕ್ಷನ್ ಕಿನ 1 ನೇಷನ್ 1 ಎಜುಕೇಶನ್ ಯಾಕೆ ಆಗ್ಬಾರ್ದು? ವೈ ನಾಟ್ 1 ನೇಷನ್ 1 ಎಜುಕೇಶನ್? ವೈ ನಾಟ್ 1 ನೇಷನ್ 1 ಹೆಲ್ತ್ ಅಲ್ವಾ? ಇದೆಲ್ಲ ಗಿಮಿಕ್ಸ್ ಅಲ್ಲ. ನಮಗೇನೋ ಮೇಲ್ನೋಟದಲ್ಲಿ ಬಹಳ ಚೆನ್ನಾಗಿ ಕಾಣ್ತದೆ. ನಾನು ಒಂದೇ ಪ್ರಶ್ನೆ ಕೇಳೋದು, ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದೇ ಸಾರಿ ಎಲೆಕ್ಷನ್ ಆಯ್ತು, ಒಪ್ಕೊಂಡ್ವಿ. ಉದಾಹರಣೆ, ಕರ್ನಾಟಕ ಸರ್ಕಾರ ಬಿಜೆಪಿ ಅವರು ಏನದು ಬಿಜೆಪಿಯ ಕಮಲ ಅಂತ ಹೇಳಿ ಮಾಡ್ತಾರಲ್ಲ, ಏನದು ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೆಳೆಸ್ತಾರೆ. ಅವಾಗ ಹೆಂಗ್ ಮಾಡ್ತೀರಿ? ಸರ್ಕಾರ ಬೆಳೆಸ್ತಾರೆ, ಮತ್ತೆ ಹೊಸ ಸರ್ಕಾರ ಆಗ್ಬೇಕಂದ್ರೆ ಮತ್ತೆ ಚುನಾವಣೆ ನಡಿಬೇಕು ಬೇಡ? ಚುನಾವಣೆ ನಡಿಬೇಕು, ಚುನಾವಣೆ ನೋಡಿಬೇಕು. ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ? ಸರ್ಕಾರ ಬಿದ್ರೆ ಏನ್ ಮಾಡ್ತಾರೆ? ಕೇಂದ್ರ ಸರ್ಕಾರನ ಬಿತ್ತು. ವಾಜಪೇಯಿ ಸರ್ಕಾರ 7 ದಿನ ಆಯ್ತು, 11 ತಿಂಗಳು ಇತ್ತು, 20 ತಿಂಗಳು ಆಯ್ತು, ಇದೆಲ್ಲ. ಅವಾಗ ಕೇಂದ್ರ ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ? 5 ವರ್ಷವರೆಗೆ ಚುನಾವಣೆ ನಡೆಯಂಗಿಲ್ಲ. ಸರ್, ಈಗ 1 ನೇಷನ್ 1 ಎಲೆಕ್ಷನ್ ಸರ್ ಬಿಜೆಪಿಗೆ ಏನ್ ಲಾಭ ಅಂತ ನನಗೆ ಗೊತ್ತಲ್ರಿ. ಹಿಂಗೆ ಪಬ್ಲಿಸಿಟಿ ಲಾಭ. 370 ಏನ್ ಲಾಭ ಆಯ್ತು? GST ನಾಗ ಏನ್ ಲಾಭ ಆಯ್ತು? ಡಿಜಿಟಲ್ ಇಂಡಿಯಾನಾಗ ಏನ್ ಲಾಭ ಆಯ್ತು? ಡಿಮಾನಿಟೈಸೇಷನ್ ಏನ್ ಲಾಭ ಆಯ್ತು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇವೆಲ್ಲ ಭಾಷಣದಾಗ ಏನ್ ಲಾಭ ಆಯ್ತು? ಇದನ್ನು ಹಂಗೆ ಒಂದು ಅಜೆಂಡಾ. ಇದು ಬಹಳ ಬಡವರಿಗೆ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಭಾಷಣ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ, ಬೇಕು ಕೇಳ್ರಿ ಸರ್, ಚುನಾವಣೆಯಿಂದ ಹೆಂಗ್ ಅನುಕೂಲ ಆಗತ್ತೆ ಅಂತ ಕೇಳಿದ್ರೆ ಒಬ್ರು ಹೇಳೋದಿಲ್ಲ. ಇದರಿಂದ ಒಕ್ಕೂಟ ವ್ಯವಸ್ಥೆ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ, ಏನೋ ಒಂದು ಹೇಳೋದು. ನಾವ್ ಕೇಳ್ತಕ್ಕಂಥ ಪ್ರಶ್ನೆ, ನಡೀತಕ್ಕಂಥ ಸರ್ಕಾರ ಯಾವ್ದೇ ಸರ್ಕಾರ ಇರ್ಲಿ, 30 ರಾಜ್ಯಗಳಿದಾವೆ. 30 ರಾಜ್ಯದಲ್ಲಿ ಯಾವ್ದೇ ಸರ್ಕಾರ ಬಿದ್ರೆ ಹೆಂಗ್ ಮಾಡ್ಬೇಕು? ಅವಾಗ ಇನ್ನೊಂದು ಚುನಾವಣೆ ಆಗೋದಲ್ಲ. ಆಯ್ತು, ಇನ್ನೊಂದು ಚುನಾವಣೆ ಬರೀ 2 ವರ್ಷಗಳು ಅಂತ ಇಟ್ಕೊಳ್ರಿ. 2 ವರ್ಷ ಚುನಾವಣೆ ಆದ್ರೆ ಮತ್ತೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ 5 ವರ್ಷದ ಚುನಾವಣೆ ಆಯ್ತಲ್ಲ, ಪರ್ಪಸ್ ಡಿಫೀಟ್ ಆಯ್ತಲ್ಲ. ನನಗೆ ಗೊತ್ತಿಲ್ಲ, ಸಕ್ಸಸ್ ಆಗಲ್ಲ ಸರ್. ಸಕ್ಸಸ್ ಆಗಲ್ಲ ಅಂತ ನನಗೆ ಮಾಹಿತಿ ಇಲ್ಲ. ನಾನು ನಿಮ್ಮಂತರ ಹತ್ರ ಬಾರೋ ನಾಲೆಜ್ ತಗೊಂಡೆ ಮಾತಾಡ್ತಕ್ಕಂಥದ್ದು. ನಾನು ಕೇಳ್ತಕ್ಕಂಥ ಪ್ರಶ್ನೆ ಸರಿ ಇದೆ ತಪ್ಪಲ್ಲ, ನೀವು ಅವ್ರನ್ನ ಕೇಳಿ ನೋಡ್ರಿ. ಈಗ ಚುನಾವಣೆ ಆದ್ಮೇಲೆ ಸರ್ಕಾರಗಳು ಬಿದ್ದ ಬೀಳ್ತಾವ. ಆ ಸರ್ಕಾರ ಈ ಸರ್ಕಾರ ಬಿದ್ದಾವ. ಆಮೇಲೆ ಇವ್ರು ಸರ್ಕಾರ ಬೆಳೆಸಿದ್ರೆ ನಿಸೀಮ್ರಲ್ಲ ಇವರು. ಯಾರು ಮತ್ ಬಿಜೆಪಿ ಸರ್ಕಾರ ಬೆಳೆಸ್ತಾರ, ಹೆಂಗ್ ಮಾಡೋದು? ನೀವ್ ಕೇಳ್ಬೇಕಲ್ಲ ಅವ್ರಿಗೆ. ಇದು ಸಾರ್ವಜನಿಕರಿಗೆ, ಬಡವರಿಗೆ, ಯುವಕರಿಗೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನೂ ಇಲ್ಲ. ಇದು ಸಂವಿಧಾನ ವಿರುದ್ಧವಾಗಿ ಆಗ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನನ ಮೀರಿಸಬೇಕನ್ನೋದೇ ಅವ್ರ ಅಜೆಂಡಾ ಇರ್ತಕ್ಕಂಥದ್ದು. ಬೇರೆನಿದೆ ನೀವ್ ಹೇಳ್ರಿ. ಈಗ ಹೇಳ್ನಲ್ಲ, ಡಿಫೀಟ್. ಈಗ ಎಲ್ಲ ಒಕ್ಕೂಟದಲ್ಲಿ ಒಂದೇ ಸರಿ ಎಲೆಕ್ಷನ್ ಆಯ್ತು. ಕೇಂದ್ರ ಸರ್ಕಾರ ಚುನಾವಣೆ, ಎಲ್ಲ ರಾಜ್ಯ ಸರ್ಕಾರದ ಒಂದೇ ಅಡಿ ಚುನಾವಣೆ ಆಯ್ತು. ಆಯ್ತಾ? ಕೇಂದ್ರ ಸರ್ಕಾರ ಬಿತ್ತು, ಅವಾಗ ಏನ್ ಮಾಡ್ಬೇಕು? ಕೇಂದ್ರ ಸರ್ಕಾರ ಹೋಯ್ತು, ಅವಾಗ ಏನ್ ಮಾಡ್ಬೇಕು? ನನಗೆ ಗೊತ್ತಿಲ್ಲ, ನೀವು ಕೇಳ್ಬೇಕಲ್ಲ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಮೆಂಡ್ಮೆಂಟ್ ತರಬೇಕಿದು. ತಂದು ಇಷ್ಟೆಲ್ಲ ಮಾಡಿದ್ರೆ ಯಾರಿಗೆ ಅನುಕೂಲ ಆಗದಕ್ಕೆ? ಆಯ್ತು, ಇನ್ನೊಂದು ಚುನಾವಣೆ ಆಗೋದಿಲ್ಲ, ಆಗ್ಲೇಬೇಕಲ್ಲ ಚುನಾವಣೆ. ಮತ್ತೆ ಏನ್ ಅನುಕೂಲ ಆಯ್ತು ಮಾಡಿ? ಇಲ್ಲಿ ಎರಡು ರಾಜ್ಯ ಚುನಾವಣೆ ಮಾಡಿದ್ರೆ ಅವ್ರಿಗೆ ಎಲೆಕ್ಷನ್ ರಿಸಲ್ಟ್ ಸರಿ ಕೊಡಕ್ ಬರವಲ್ಲ. ಮೋದಿ ಸಾಹೇಬರು ಆಧುನಿಕದ ಯುವ ಪುರುಷ ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಚುನಾವಣೆ 60 ದಿನ ಅವರೇ ನಡೆಸ್ತಾರೆ, ಹೇಳಲ್ವಾ? ಮತ್ತೆ ಈಗಿನ್ನ 30 ರಾಜ್ಯಗಳು ಒಂದೇ ಒಟ್ಟಿಗೆ ಪಾರ್ಲಿಮೆಂಟ್ ಅಸೆಂಬ್ಲಿ ನಡೆಸಬೇಕಂದ್ರೆ ಎಷ್ಟು ಸೆಕ್ಯೂರಿಟಿ ಬೇಕು, ಎಷ್ಟು ಜನ ಬೇಕು, ಇದೆಲ್ಲ ಯೋಚನೆ ಮಾಡ್ಬೇಕಲ್ಲ. ಬೇರೆ ಪ್ರಶ್ನೆ. ಈಗ 1 ನೇಷನ್ 1 ಎಲೆಕ್ಷನ್ ಬಗ್ಗೆ ಮಾತನಾಡೋಣ. 1 ನೇಷನ್ 1 ಎಲೆಕ್ಷನ್ ಬಗ್ಗೆ ನನಗೇನು ಸಂಪೂರ್ಣವಾಗಿ ಅದ್ರ ಬಗ್ಗೆ ನಾನು ಸಹಮತ ಇಲ್ಲ. ಅದು ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿರ್ತಕ್ಕಂಥ ಒಂದು